ಸ್ನೇಹಿತರೆ ನಮಸ್ತೆ, ಮತ್ತೆ ನಮಗೆ ಆರ್.ಡಿ.ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಆರ್.ಡಿ.ಟಿ ಡ್ರೈವಿಂಗ್ ಟ್ಯೂಟೋರಿಯಲ್ ಪ್ಲೇ ಲಿಸ್ಟ್ನ ಎಲ್ಲ ವಿಡಿಯೋಸ್ ನೀವು ನೋಡಿದ್ರೆ ಅಂತ ಹೇಳಿದ್ರೆ ಖಂಡಿತ ನೀವು ಲೆವೆಲ್ಗೆ ಎಕ್ಸ್ಪರ್ಟ್ ಆಗಿರ್ತೀರ ಅನ್ಕೋತೀನಿ. ಮುಂದ್ಗಡೆ ಫಾರ್ವರ್ಡ್ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಹಾಗೆ ಬಂದ್ಬಿಟ್ಟು ನೀವು ಸ್ಟೀರಿಂಗ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಹಾಗೆ ಬಂದ್ಬಿಟ್ಟು ರೈಟ್ ಟೈಮಲ್ಲಿ ರೈಟ್ ಗೇರ್ನ ಎಂಗೇಜ್ ಮಾಡೋದಾಗಿರ್ಬೋದು, ಪರ್ಫೆಕ್ಟ್ ಆಗಿ ಆಗಿರ್ತೀರಾ. ಈ ವಿಡಿಯೋದಲ್ಲಿ ನೀವು ಬ್ರೀಫ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಒಂದು ರಿವರ್ಸ್ ಡ್ರೈವಿಂಗ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ರಿವರ್ಸ್ ಡ್ರೈವಿಂಗ್ ಮಾಡ್ಬೋದು ಅಂತ. ಸೊ ರಿವರ್ಸ್ ಡ್ರೈವಿಂಗ್ ನಾವು ಕಲಿಬೇಕಾಗುತ್ತೆ. ಯಾಕಂದ್ರೆ ಕೆಲವು ಟೈಮ್ ನಾವು ಪಾರ್ಕ್ ಮಾಡಬೇಕಾದ್ರೆ ರಿವರ್ಸ್ ಡ್ರೈವಿಂಗ್ ಮಾಡ್ಕೊಂಡ್ಬಿಟ್ಟು ಪಾರ್ಕ್ ಮಾಡಬೇಕಾಗುತ್ತೆ, ರಿವರ್ಸ್ ತೆಗಿಬೇಕಾಗಿರುತ್ತೆ. ಕೆಲವೊಂದು ಸಿಚುವೇಶನ್ ಇರುತ್ತೆ, ಅನಿವಾರ್ಯವಾಗಿ ತುಂಬಾ ಮಟ್ಟಿಗೆ ಅಲ್ಲಿ ಬ್ಲೈಂಡ್ ಸ್ಪಾಟ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಾವು ಎದುರುಗಡೆ ನೋಡ್ಕೊಂಡು ಯಾವ ರೀತಿ ಫ್ರೀ ಆಗಿ ನೋಡ್ಕೊಂಡ್ಬಿಟ್ಟು ಡ್ರೈವ್ ಮಾಡ್ತಿರ್ತೇವೆ, ರಿವರ್ಸ್ ತೆಗಿಬೇಕಾದ್ರೆ ಹಾಗಾಗಲ್ಲ. ಕಂಪ್ಲೀಟ್ ಆಗಿ ಇಲ್ಲಿ ಉಲ್ಟಾ ಆಗಿಬಿಡುತ್ತೆ. ಇಲ್ಲಿ ಡಿಪೆಂಡ್ ಆಗುತ್ತೆ, ನಾವು ಬರೀ ORM ನೋಡ್ಕೊಂಡ್ಬಿಟ್ಟು ರಿವರ್ಸ್ ತೆಗಿಬೇಕಾಗುತ್ತೆ. ಹಾಗೆ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಜಡ್ಜ್ ಮಾಡ್ತಾ ಒಂದು ಅಂದಾಜ್ ಮಾಡ್ತಾ ನಾವು ರಿವರ್ಸ್ ಡ್ರೈವಿಂಗ್ ಮಾಡಬೇಕಾಗಿರುತ್ತೆ. ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಒಂದು ಸ್ಟ್ರೇಟ್ ಆಗಿ ರಿವರ್ಸ್ ಹೋಗಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ORM ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಲೋ ಆಗಿ ಯಾವ ರೀತಿಯಾಗಿ ರಿವರ್ಸ್ ಹೋಗೋದಂತ. ಇದ್ರ ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಬಂದ್ಬಿಟ್ಟು ಟರ್ನ್ ಮಾಡೋದಾಗಿರ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಫಾಸ್ಟ್ ರಿವರ್ಸ್ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಅವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆ ವಿಡಿಯೋ ಶುರು ಮಾಡೋಕೆ ಮೊದಲು ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರು ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ಮಾಡಿದ ಎಫರ್ಟ್ ಮಾಡಿ ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ರಿವರ್ಸ್ ಡ್ರೈವಿಂಗ್ ಮಾಡಬೇಕಾದ್ರೆ ಫಸ್ಟ್ ಬಂದ್ಬಿಟ್ಟು ನಾವು ORM ಅಂದರೆ ನಮ್ಮ ರೈಟ್ ಸೈಡ್ ORM ಏನಿದೆ, ಹಾಗೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ORM ಏನಿದೆ, ಅವನ್ನ ಬಂದ್ಬಿಟ್ಟು ಒಂದು ಪ್ರಾಪರ್ ಆಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ರಿವರ್ಸ್ ಡ್ರೈವಿಂಗ್ ಮಾಡಬೇಕಾಗಿರೋದು ಮೇನ್ಲಿ ಇವೆರಡು ORM ಮೇಲೆ ಡಿಪೆಂಡ್ ಆಗಿ ನಾವು ರಿವರ್ಸ್ ಡ್ರೈವಿಂಗ್ ಮಾಡಬೇಕಾಗುತ್ತೆ. ರೈಟ್ ಸೈಡಲ್ಲಿ ಎಷ್ಟು ಗ್ಯಾಪ್ ಉಳಿದಿದೆ ಅನ್ನೋದು, ಹಾಗೆ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಎಷ್ಟು ಗ್ಯಾಪನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ರಿವರ್ಸ್ ಹೋಗ್ತಾ ಇದೆ ಅನ್ನೋದ್ರೆ ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕಾಗಿ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ORMನ ಪ್ರಾಪರಾಗಿ ನಾವು ಸೆಟ್ ಮಾಡಿ ಇಟ್ಕೊಂಡಿರ್ಬೇಕು. ಈಗ ನೋಡ್ತಿರುವಾಗ ನನ್ನ ORM ಯಾವ ರೀತಿ ಸೆಟ್ ಆಗಿದೆ ಅಂತ ಹೇಳಿದ್ರೆ ನನ್ನ ಗಾಡಿಯ ಸ್ವಲ್ಪ ಮಟ್ಟಿಗೆ ಪಾರ್ಟ್ ಸ್ವಲ್ಪ ಲೈಟಾಗಿ ಕಾಣುವ ಹಾಗೆ ನಾನು ಸೆಟ್ ಮಾಡ್ಕೊಂಡಿದ್ದೇನೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಆ ಕಡೆ ರೈಟ್ ಸೈಡ್ದು ಸೆಟ್ ಮಾಡ್ಕೊಂಡು ಈ ರೀತಿ ಸೆಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮ ಗಾಡಿಗೆ ಜಡ್ಜ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಸ್ಪೆಷಲಿ ರಿವರ್ಸ್ ತೆಗಿಬೇಕಾದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ರೈಟ್ ಪಾರ್ಟ್ ಬಂದ್ಬಿಟ್ಟು ಎಷ್ಟು ಡಿಸ್ಟೆನ್ಸಲ್ಲಿ ಹೋಗ್ತಾ ಇದೆ. ಸ್ನೇಹಿತರೆ, ರಿವರ್ಸ್ ಡ್ರೈವಿಂಗ್ ಮಾಡಬೇಕಾದ್ರೆ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ಆ್ಯಕ್ಚುಲಿ ಕೆಲವು ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸ್ಟಾರ್ಟಿಂಗ್ ಟೈಮ್ನಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ರಿವರ್ಸ್ ತೆಗಿಬೇಕಾದ್ರೆ ಏನು ಮಾಡ್ತಾರೆ, ಸ್ಟೇರಿಂಗ್ ವೀಲ್ನ ಟರ್ನ್ ಮಾಡಬೇಕಾದ್ರೆ ಅವ್ರೇನು ಅನ್ಕೊಂಡ್ಬಿಡ್ತಾರೆ ಅಂತಂದರೆ ನಾವು ರೈಟ್ ಟರ್ನ್ ಸ್ಟೇರಿಂಗನ್ನು ಟರ್ನ್ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಉಲ್ಟಾ ಹೋಗುತ್ತೆ, ಅಂದರೆ ಲೆಫ್ಟ್ ಸೈಡ್ಗೆ ಮೂವ್ ಆಗುತ್ತೆ, ಲೆಫ್ಟ್ ಸೈಡ್ಗೆ ಟರ್ನ್ ಆಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಇದು ತಪ್ಪು. ನಾವು ಫಾರ್ವರ್ಡ್ ಡ್ರೈವಿಂಗ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ರೈಟ್ ಟರ್ನ್ ಮಾಡಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ರೈಟ್ ಟರ್ನ್ ಹೋಗುತ್ತೋ ಹಾಗೇನೆ ನಾವು ರಿವರ್ಸ್ ತೆಗಿಬೇಕಾದ್ರೆ ಅಷ್ಟೇ ನಾವು ರೈಟ್ ಟರ್ನ್ ಕಟ್ ಮಾಡಿದ್ವಿ ಸ್ಟೇರಿಂಗನ್ನು ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ರೈಟ್ ಸೈಡ್ಗೆ ಟರ್ನ್ ಆಗುತ್ತೆ ಹಿಂದ್ಗಡೆಯಿಂದ. ಆಯಿತಾ, ಲೆಫ್ಟ್ ಸೈಡ್ಗೆ ನಾವು ಟರ್ನ್ ಮಾಡಿದ್ವಿ ಸ್ಟೇರಿಂಗ್ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಸೈಡ್ಗೆ ಮೂವ್ ಆಗುತ್ತೆ. ಇದೊಂದು ಫಸ್ಟ್ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು. ಅದ್ರ ಜೊತೆಗೆ ನೀವು ಯಾವಾಗಲೂ ರಿವರ್ಸ್ ತೆಗಿಬೇಕಾದ್ರೆ ORMನ ಕರೆಕ್ಟಾಗಿ ಪ್ರಾಪರ್ ಆಗಿ ಸೆಟ್ ಮಾಡ್ಕೊಂಡಿರ್ಬೇಕು. ಎರಡು ಲೆಫ್ಟ್ ಮತ್ತು ರೈಟ್ ORM, ಹಾಗೆ ಬಂದ್ಬಿಟ್ಟು IRVM ಒಳಗಡೆ ಕಾರ್ ಒಳಗಡೆ ಇರುವಂಥ ಮಿರರು ಸಹ ನೀವು ಸರಿಯಾಗಿ ಪ್ರಾಪರಾಗಿ ಸೆಟ್ ಮಾಡ್ಕೊಂಡಿರ್ಬೇಕು, ಪೂರ್ತಿ ಏರಿಯಾ ಹಿಂದಿನ ಗ್ಲಾಸ್ ಕಾಣುವ ಹಾಗೆ. ಅದಾದಮೇಲೆ ಬಂದ್ಬಿಟ್ಟು ನೀವು ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡ್ಕೊಂಬಿಟ್ಟು ಮೂವ್ ಮಾಡಬೇಕಾದ್ರೆ ಯಾವಾಗಲೂ ಫಸ್ಟು ಹಾಫ್ ಕ್ಲಚಲ್ಲೇ ಯೂಸ್ ಮಾಡ್ಕೊಂಬಿಟ್ಟು ಇಲ್ಲಿ ಗಾಡಿನ ಮೂವ್ ಮಾಡಬೇಕು. ಯಾಕಂತ ಹೇಳಿದ್ರೆ ಒಂದೇ ಸರಿ ನೀವು ಕ್ಲಚನ್ನು ರಿಲೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು ಸಡನ್ನಾಗಿ ಮೂವ್ ಆಗಿಬಿಡುತ್ತೆ, ತುಂಬ ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ. ಇನ್ ಕೇಸ್ ಏನಾದರೂ ಗಾಡಿ ಹಿಂದ್ಗಡೆ ಯಾವುದಾದ್ರು ವಾಲು ಆಬ್ಸ್ಟ್ಯಾಕಲ್ ಅಥವಾ ಯಾರಾದರೂ ಇದ್ರು ಅಂತ ಹೇಳಿದ್ರೆ ಸೊ ನಮ್ಮ ಗಾಡಿ ಬಂದ್ಬಿಟ್ಟು ಅವರಿಗೆ ಡಿಕ್ಕಿ ಹೊಡೆಯುವಂಥ ಚಾನ್ಸಸ್ ಇರುತ್ತೆ. ಯಾವಾಗಲೂ ರಿವರ್ಸ್ ತೆಗಿಬೇಕಾದ್ರೆ ನೀವು ಹಾಫ್ ಕ್ಲಚನ್ನು ಯೂಸ್ ಮಾಡಿಕೊಂಡು ಮಾತ್ರನೇ ರಿವರ್ಸ್ ಸ್ಲೋಲಿ ಆಗಿ ರಿವರ್ಸ್ ತೆಗಿಬೇಕು. ಓಕೆ, ಈಗ ನಾನು ರಿವರ್ಸ್ ತೆಗೆದು ತೋರಿಸ್ತೇನೆ ನಿಮಗೆ. ಫಸ್ಟ್ ಬಂದ್ಬಿಟ್ಟು ನೋಡಿ, ಗೇರ್ ಬಂದ್ಬಿಟ್ಟು ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡ್ತೀನಿ. ಈಗ ನನಗೆ ನನ್ನ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಟರ್ನ್ ತೊಗೋಬೇಕು, ಅಂದರೆ ಹಿಂದ್ಗಡೆಯಿಂದ ಲೆಫ್ಟ್ ಟರ್ನ್ ತೊಗೋಬೇಕು. ಸೊ ಈಗ ನಾನು ಸ್ಟೇರಿಂಗನ್ನು ನೋಡಿ ಲೆಫ್ಟ್ ಸೈಡ್ಗೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಪೂರ್ತಿಯಾಗಿ ಕಟ್ ಮಾಡಿದ್ದೀನಿ. ಹಾಗೆ ಬಂದ್ಬಿಟ್ಟು ಹಾಫ್ ಕ್ಲಚ್ ಯೂಸ್ ಮಾಡ್ತಾ ನನ್ನ ಗಾಡಿನ ಮೂವ್ ಮಾಡ್ತಾ ಇದ್ದೇನೆ. ಈವನ್ ನಾನು ಬ್ರೇಕ್ ಮೇಲೆ ಕಾಲು ಸಹ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಹಿಂದ್ಗಡೆ ಸಡನ್ ಆಗಿ ಏನಾದರೂ ಬಂತು ಅಂತ ಹೇಳಿದ್ರೆ ಅಥವಾ ಏನಾದರೂ ಅಚಾನಕ್ಕಾಗಿ ಯಾರಾದರೂ ಬಂದರು ಅಂತ ಹೇಳಿದ್ರೆ ನನ್ನ ಗಾಡಿನ ಸ್ಟಾಪ್ ಮಾಡೋದಕ್ಕೆ ನನಗೆ ಪ್ರಾಪರ್ ಟೈಮ್ ಸಿಗಬೇಕು. ಸೊ ಹೀಗಾಗಿ ಮತ್ತೆ ನಾನು ಸ್ಲೋ ಆಗಿ ಈಗ ಮೂವ್ ಮಾಡ್ತೀನಿ. ನೋಡಿ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಟರ್ನ್ ತೊಗೊಳ್ತು. ಇದಾದಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ ಸ್ಟೇರಿಂಗನ್ನು ಕರೆಕ್ಟಾಗಿ ಸ್ಟ್ರೇಟ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ನೀವು ಟರ್ನ್ ತೊಗೊಳ್ಳೋದೇನಿದೆ ಅದಾದ ತಕ್ಷಣ ಇಮ್ಮಿಡಿಯೇಟಾಗಿ ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೊಂಡು ಬಿಡಬೇಕು. ಈಗ ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡ್ತಿದ್ದೀನಿ. ನೋಡಿ ರಿವರ್ಸ್ ಗೇರ್ಗೆ ಎಂಗೇಜ್ ಆಯಿತು. ಈಗ ನಾನು ರಿವರ್ಸ್ ತೆಗಿಬೇಕಾದ್ರೆ ಫುಲ್ಲಿ ಡಿಪೆಂಡ್ ಯಾವುದ್ರ ಮೇಲೆ ಅಂತ ಹೇಳಿದ್ರೆ ನನ್ನ ORM. ಓಕೆನಾ, ಸೊ ರೈಟ್ ಸೈಡ್ ORM ಹಾಗೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ORM. ನಾನು ಯಾವ ರೀತಿಯಾಗಿ ಜಡ್ಜ್ ಮಾಡ್ತೀನಿ ಅಂತ ಹೇಳಿದ್ರೆ ರೈಟ್ ಸೈಡ್ ORM ಇರ್ಬೋದು ಅಥವಾ ಲೆಫ್ಟ್ ಸೈಡ್ ORM ಇರೋದು, ಎರಡರಲ್ಲಿ ನನ್ನ ಗಾಡಿ ಮತ್ತು ಅದರ ಆ ಕಡೆ ಲೆಫ್ಟ್ ಸೈಡ್ ಇರುವಂಥದ್ದು ಹಾಗೆ ಈ ಕಡೆ ರೈಟ್ ಸೈಡ್ ಇರುವಂಥ ಗಿಡಗಳಿರ್ಬೋದು, ಈ ಕಡೆ ಲೆಫ್ಟ್ ಸೈಡ್ ಇರುವಂಥ ಒಂದು ಬಿಲ್ಡಿಂಗ್ ಗೋಡೆ ಇದೆ. ಸೊ ಅದ್ರ ಎರಡರ ಮಧ್ಯೆ ಎಷ್ಟು ಗ್ಯಾಪ್ ಮೇಂಟೈನ್ ಆಗಿದೆ ಅನ್ನೋದ್ರ ಮೇಲೆ ಜಡ್ಜ್ ಮಾಡ್ತಾ ನಾನು ಗಾಡಿನ ರಿವರ್ಸ್ ತೆಗಿತೇನೆ. ರೈಟ್ ಸೈಡಲ್ಲಿ ಗಿಡಗಳಿದೆ, ಸೊ ಗಿಡಗಳು ಹಾಗೆ ನಮ್ಮ ಗಾಡಿಯ ಮಧ್ಯದಲ್ಲಿ ಗ್ಯಾಪನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ಗಾಡಿ ಮೂವ್ ಆಗ್ತಾ ಇದೆ ಈ ರೀತಿಯಾಗಿ.
ಇಲ್ಲೂ ಸಹ ಅಷ್ಟೇ ಲೆಫ್ಟ್ ಸೈಡಲ್ಲೂ ನಾನು ಅಬ್ಸರ್ವ್ ಮಾಡ್ತಾ ಇರಬೇಕು. ಎರಡೂ ಸೈಡ್ ಮಿರರು, ಲೆಫ್ಟು ಮತ್ತು ರೈಟ್ ORM. ಈಗ ನೋಡಿ ರೈಟ್ ORMನಲ್ಲಿ ಆ ಗಿಡಕ್ಕೂ ನಮ್ಮ ಗಾಡಿಗೂ ಗ್ಯಾಪ್ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ. ಸೊ ಅವಾಗ ನಾನು ಏನು ಮಾಡ್ತೀನಿ, ನನ್ನ ಸ್ಟೇರಿಂಗ್ ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಸೈಡ್ಗೆ ಟರ್ನ್ ತೊಗೊಳ್ತೀನಿ. ಆವಾಗ ನನ್ನ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಸೈಡ್ಗೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ ನೋಡಿ ಹೀಗೆ. ಇವಾಗ ನಾನು ಏನು ಮಾಡ್ಬೇಕಂದ್ರೆ ಲೆಫ್ಟ್ ಸೈಡ್ ನೋಡಿ ಆ ಕಡೆ ಬಂದ್ಬಿಟ್ಟು ಗ್ಯಾಪ್ ಕಡಿಮೆ ಆಗ್ತಾ ಅನಿಸ್ತಾ ಇದೆ ಗೋಡೆಗೂ ಇದಕ್ಕೆ. ಅವಾಗ ನಾನು ಏನು ಮಾಡ್ತೀನಿ, ಸ್ಟೇರಿಂಗನ್ನು ರೈಟ್ ಸೈಡ್ಗೆ ಟರ್ನ್ ತೊಗೊಳ್ತೀನಿ ಸ್ವಲ್ಪ ಮಟ್ಟಿಗೆ ನೋಡಿ, ರೈಟ್ ಸೈಡ್ ಟರ್ನ್ ತೊಗೊಳ್ತೀನಿ. ಸೊ ಎಕ್ಸಾಕ್ಟಾಗಿ ನನ್ನ ಗಾಡಿ ಬಂದ್ಬಿಟ್ಟು ರೈಟ್ ಟರ್ನ್ ತೊಗೊಳ್ತು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಏನು ಹೇಳ್ಬೇಕಂದ್ರೆ ಲೆಫ್ಟ್ ಸೈಡ್ ORM ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ಪೋಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಆ ಪೋಲ್ಗೂ ನಮ್ಮ ಗಾಡಿಗೂ ಗ್ಯಾಪನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ನಾನು ರಿವರ್ಸ್ ಹೋಗಬೇಕು. ಸೊ ಹೇಗೆ ಅಂತ ಹೇಳಿದ್ರೆ ಈಗ ನಾನು ಏನು ಮಾಡ್ತೇನೆ, ರೈಟ್ ಸೈಡ್ದು ಒಂದು ಸೈಡ್ ನೋಡ್ಕೊಂಬರ್ತಾನೆ ORMನ. ಸೊ ರೈಟ್ ಸೈಡಲ್ಲಿ ತುಂಬಾ ಗ್ಯಾಪ್ ಇದೆ. ಸೊ ಇಲ್ಲಿ ನನ್ನ ಗಾಡಿ ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿ ವಾಲ್ಗೆ ಅಥವಾ ಯಾವುದಕ್ಕೂ ಟಚ್ ಆಗುವಂಥ ಚಾನ್ಸಸ್ ಇಲ್ಲ. ಸೊ ಇವಾಗ ನಾನು ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಲೆಫ್ಟ್ ಸೈಡಲ್ಲಿ ಏನು ORM ಇದೆ ಅದರಲ್ಲಿ ಹಿಂದ್ಗಡೆ ಏನು ಪೋಲ್ ಕಾಣಿಸ್ತಾ ಇದೆ. ಸೊ ಅದನ್ನು ನಾನು ಕಾನ್ಸಂಟ್ರೇಟ್ ಮಾಡ್ತಾ, ಸೊ ಅದಕ್ಕೆ ಗ್ಯಾಪನ್ನು ಮೇಂಟೈನ್ ಮಾಡ್ತಾ. ಸೊ ಎಷ್ಟು ಗ್ಯಾಪ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಆ ಮಿರರಲ್ಲಿ ನಮ್ಗೆ ಕಾಣುವ ಹಾಗೆ ಆ ಪೋಲ್ ಬಂದ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗ್ಯಾಪ್, ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗಬೇಕು ಗ್ಯಾಪ್, ಆ ರೀತಿಯಾಗಿ ಮೇಂಟೈನ್ ಮಾಡ್ತಾ ನಾನು ಡ್ರೈವ್ ಮಾಡ್ತೀನಿ. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಗಾಡಿ ಬಂದ್ಬಿಟ್ಟು ರೈಟ್ ಸೈಡ್ ಬರಬೇಕು ಅಂತ ಹೇಳಿ ನಾನು ಸ್ಟೇರಿಂಗನ್ನು ರೈಟ್ ಸೈಡಿಗೆ ಟರ್ನ್ ತೊಗೊಳ್ತೀನಿ ಹೀಗೆ. ಹಾಗೆ ಆ ಪೋಲನ್ನು ನೋಡಿ, ಆ ಪೋಲ್ಗೂ ನಮಗೂ ನಮ್ಮ ಗಾಡಿಗೂ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ನಾನು ಗಾಡಿನ ಮೂವ್ ಮಾಡಿದೆ. ಸೊ ಎಕ್ಸಾಕ್ಟಾಗಿ ಆ ಪೋಲಿಂದ ತುಂಬ ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ನಮ್ಮ ಗಾಡಿ ಬಂದ್ಬಿಟ್ಟು ಮೂವ್ ಆಯ್ತು. ಈಗ ನೀವು ನೋಡ್ಬೋದು ಸ್ಟ್ರೇಟು ಫೋಲು ಸಹ ಕಾಣಿಸ್ತಾ ಇದೆ. ಓಕೆ, ಸೊ ಈ ರೀತಿಯಾಗಿ ಇಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಅಂದರೆ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ರಿವರ್ಸ್ ತೆಗಿಬೇಕು ಒಂದು, ಹಾಗೆ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಬ್ರೇಕ್ ಮೇಲೆ ಕಾಲಿಟ್ಟಿರಬೇಕು. ಇನ್ ಕೇಸ್ ಏನಾದರೂ ಸಡನ್ನಾಗಿ ಯಾರಾದರೂ ಬಂದರು ಅಥವಾ ಏನಾದ್ರು ಗೋಡೆ ಗಿಡ ಇತ್ತು ಅಥವಾ ಡಿಸ್ಟೆನ್ಸ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಾವು ಸ್ಟಾಪ್ ಮಾಡೋದಕ್ಕೆ ಪ್ರಾಪರ್ ಟೈಮ್ ಸಿಗುವ ಹಾಗೆ ನಾವು ರೆಡಿ ಇರಬೇಕು. ಅದ್ರ ಜೊತೆಗೆ ಲೆಫ್ಟ್ ORM ರೈಟ್ ORM ಸೊ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಂಡಿರಬೇಕು. ಸೊ ಅವೆರಡನ್ನ ನೋಡ್ಕೊಳ್ತಾ ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಎಷ್ಟು ಗ್ಯಾಪ್ ಇದೆ, ರೈಟ್ ಸೈಡಲ್ಲಿ ಎಷ್ಟಿದೆ, ಲೆಫ್ಟ್ ಸೈಡಲ್ಲಿ ಎಷ್ಟು ಗ್ಯಾಪ್ ಇದೆ, ಸೊ ಅದನ್ನು ಮೇಂಟೈನ್ ಮಾಡ್ತಾ ನಾವು ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ನಾವು ರಿವರ್ಸ್ ಡ್ರೈವಿಂಗನ್ನು ತೆಗಿಬೋದು. ಫಸ್ಟ್ ಡೇ ರಿವರ್ಸ್ ಮಾಡಬೇಕಾದ್ರೆ ಸೊ ಯಾವ ರೀತಿಯಾಗಿ ನಾವು ಕೇರ್ಫುಲ್ಲಾಗಿ ರಿವರ್ಸ್ ಡ್ರೈವಿಂಗ್ ಮಾಡೋದು ಅಂತ. ಸೊ ಇಲ್ಲಿ ಜಸ್ಟ್ ನಿಮ್ಗೆ ಬ್ರೀಫಾಗಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿರೋದು. ಅಂದರೆ ನಾವು ಕಾರ್ನ ಒಂದು ಸ್ಟ್ರೇಟಾಗಿ ರಿವರ್ಸ್ ಮೂವ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮೂವ್ ಮಾಡೋದು ಅಂತ ಸೇಫಾಗಿ. ಸೊ ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ಮತ್ತೆ ನಿಮಗೆ ಲೆಫ್ಟ್ ಟರ್ನ್ ತೊಗೊಳ್ಳೋದಾಗಿರ್ಬೋದು ರಿವರ್ಸ್ ಡ್ರೈವಿಂಗ್ ಮಾಡ್ತಾ, ಅಥವಾ ರೈಟ್ ಟರ್ನ್ ತೊಗೊಳ್ಳೋದಾಗಿರ್ಬೋದು, ಹಾಗೆ ಬಂದ್ಬಿಟ್ಟು ಫಾಸ್ಟಾಗಿ ರಿವರ್ಸ್ ಡ್ರೈವಿಂಗ್ ಯಾವ ರೀತಿ ಮಾಡೋದು, ಹಾಗೆ ರಿವರ್ಸ್ ಡ್ರೈವಿಂಗ್ ಮಾಡಬೇಕಾದ್ರೆ ಲೆಫ್ಟ್ ಸೈಡ್ ಜಡ್ಮೆಂಟ್ ಇರ್ಬೋದು ಅಥವಾ ರೈಟ್ ಸೈಡ್ ಜಡ್ಮೆಂಟ್ ಇರ್ಬೋದು, ಮತ್ತು ಸೇಫಾಗಿ ಯಾವ ರೀತಿಯಾಗಿ ಬ್ಲೈಂಡ್ ಸ್ಪಾಟನ್ನು ಅವಾಯ್ಡ್ ಮಾಡ್ಕೊಂಬಿಟ್ಟು ರಿವರ್ಸ್ ಡ್ರೈವಿಂಗ್ ಮಾಡೋದು ಅಂತ ನೋಡೋಣ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಟೂ ವೀಲರ್ ರೈಡ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ. ಹಾಗೆ 4 ವೀಲರ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳದೆ ಡ್ರೈವ್ ಮಾಡಬೇಡಿ. ಟ್ರಾಫಿಕ್ ರೂಲ್ಸ್ನ ಒಬೇ ಮಾಡಿ.